ಅಯ್ಯೋ ಹಾಂ, ಕಿರಿದಾದ ದಾರಿ ವಿತ್ ಕಡಿದಾದ ತಿರುವುಗಳು ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ನೀವು ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮರ್ ಹಾಕಿದರೆ ಫುಲ್ ಕವರ್ ಆಗಿಬಿಡ್ತು ಫಾಗಲ್ಲಿ. ಇನ್ನು ಹಾಪಿಗೆ ಹತ್ಬೇಕು. ಸಡನ್ನಾಗಿ ಬಿಸಿಲು ಹೇಳ್ಬೇಕಾದ್ರೆ ಎಕ್ಸಸೈಸ್ ಮಾಡಬೇಕಿಲ್ಲ, ಟ್ರೆಕ್ಕಿಂಗ್ ಎಲ್ಲ ಹೋಗೋಕ್ಕಾಗಲ್ಲ. ಓಕೆ, ಇವಾಗ ಪಟ್ಲ ಬೆಟ್ಟ ಟ್ರೆಕ್ಕಿಂಗ್ ಮಾಡಬೇಕಾ, ಜೀಪ್ ಸಿಗುತ್ತಾ ನೋಡಬೇಕು. ಬೈಕ್ ಅಂತೂ ಬಿಡಲ್ಲ. ಲೆಟ್ಸ್ ಸಿ. ಹಾಯ್ ಗೈಸ್, ಈಗ ಪಟ್ಲ ಬೆಟ್ಟ ಟ್ರೆಕ್ಕಿಂಗಲ್ಲಿದ್ದೀವಿ. ಸೊ ಇಲ್ಲಿ ಅರಣ್ಯ ಇಲಾಖೆಯವರು ಈ ರೀತಿ ಅಡ್ಡ ಹಾಕಿದ್ದಾರೆ. ರೀಸೆಂಟಾಗಿ ಏನೋ ಒಂದು ಗಲಾಟೆ ಆಗಿರೋದ್ರಿಂದ ಯಾವುದೇ ವೆಹಿಕಲ್ ಬಿಡ್ತಾ ಇಲ್ಲ. ಸೊ ಇದರಿಂದ ಪ್ರೈವೇಟ್ ವೆಹಿಕಲ್ಲು ಹೋಗ್ತಾ ಇಲ್ಲ, ಯಾವುದೇ ಒಂದು ಟ್ಯಾಕ್ಸಿ ಸಹ ಹೋಗ್ತಾ ಇಲ್ಲ. ಇದರಿಂದ ತುಂಬ ಎಫೆಕ್ಟ್ ಆಗ್ತಾ ಇದೆ ಎಲ್ರಿಗೂ. ಇಲ್ಲೊಂದು ರೀಸನ್ ಬೇರೆ ಹಾಕಿದ್ದಾರೆ. ಮಳೆಯಿಂದ ಅಂತ ಹಾಕಿದ್ದಾರೆ, ಬಟ್ ಮಳೆ ಮುಗಿದ್ಮೇಲಾದರೂ ಓಪನ್ ಮಾಡಬೇಕಲ್ಲ, ಸೊ ಅದನ್ನು ಮಾಡಿಲ್ಲ. ರಿವ್ಯೂ ಟ್ರೈಲರ್ ಪಿಕ್ಚರ್ ಅಭಿ ಬಾಕಿ ಇದೇ ಒಳ್ಳೆ ಅನ್ಸ್ತಾರೆ. ಅಲ್ಲ ದಾರಿ ಜಸ್ಟ್ ವೇ ಹಾಗೆ ಇತ್ತು, ಕ್ಯಾತನ್ಮಕ್ಕಿ ಥರನೇ. ಮೇಲೆ ಹೋಗಿ ಕಾಣಕ್ಕೆ ವ್ಯೂ ಪಾಯಿಂಟ್ ಹೆಂಗಿತ್ತಂತ. ಕ್ಯಾತನ್ಮಕ್ಕಿ 360 ಇತ್ತಲ್ಲ ಇದ್ರಲ್ಲಿ. ಬೈಕ್ ಆರಾಮಾಗಿ ಬರ್ಬೋದಲ್ಲ. ಆಮೇಲೆ ಹೋಗ್ಬೇಕಾಗ್ತದೆ ಅಷ್ಟೇ. ಅದು ಹೌದು. ಬಿಸಿಲಾಗಿ ಆಡ್ಕೊಂಡು ಹೊಟ್ಟೆ ಬಂದ್ಬಿಟ್ಟಿದೆ, ಹತ್ತಕ್ಕಾಗ್ತಾ ಇಲ್ಲ. ಇನ್ನೂ ಹಾಪಿಗೆ ಹತ್ಬೇಕು. ಫೈನಲಿ ಹಾಫ್ ರೀಚ್ಡ್. ಇನ್ನೂ ಹಾಪಿಗೆ ಹತ್ಕಲ್ಲ. ಮೆಸ್ಮರೈಸಿಂಗ್ ವ್ಯೂ. ಇಲ್ಲ, ಸ್ವಲ್ಪ ಇದೆ ಇನ್ನು. ಮೇಲ್ಗಡೆ ಹೋಗ್ಬಿಟ್ಟು ಸಿಗೋಣ. ಟಾಪ್ ವ್ಯೂ. ಹತ್ಕೊಂಡು ಬಂದಿದ್ದಕ್ಕೂ ವರ್ತಿದೆ. ವಾವ್, ಮರಳಿ ಫಾಲ್ಸ್ ವರ್ತ್ ವಿಸಿಟಿಂಗ್. ಮಸ್ತ್. ಫುಲ್ ಕವರ್ ಆಗಿಬಿಡ್ತು ಫಾಗಲ್ಲಿ. ಸಡನ್ ವೆದರ್ ಚೇಂಜ್. ಒಂದು ಸೈಡ್ ಫುಲ್ ವ್ಯೂ ಇದೆ, ಈ ಕಡೆ ಫುಲ್ ಫಾಗ್. ಮಳವಳ್ಳಿ ಫಾಲ್ಸು ಎಲ್ಲ ಕವರ್ ಆಗಿಬಿಟ್ಟಿದೆ, ಏನೂ ಕಾಣ್ತಾ ಇಲ್ಲ. ಸೊ ಮೆಸ್ಮರೈಸಿಂಗ್. ಈ ಕಡೆ ಬರ್ತಾ ಇದೆ ಫಾಗು ಫುಲ್ಲು. ಪಟ್ಲ ಬೆಟ್ಟ ಮುಗೀತು. ನೆಕ್ಸ್ಟ್ ಮಳವಳ್ಳಿ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಹಾಗೆ ರೀಸೆಂಟಾಗಿ ನಿಮ್ಗೆ ಗೊತ್ತಿರ್ಬೋದು, ಒಬ್ಬ ಬೈಕರ್ಸ್ಗೆ ಈ ಜೀಪ್ ಅವರು ಹೊಡೆದ್ಬಿಟ್ಟು ಗಲಾಟೆ ಆಗಿ ಜೀಪ್ ಅವರೆಲ್ಲ ಅರೆಸ್ಟ್ ಆಗಿದ್ದರು. ಅದರ ನಂತರ ಗೌರ್ಮೆಂಟ್ ಅವರು ಪ್ರೈವೇಟ್ ವೆಹಿಕಲ್ ಮತ್ತು ಜೀಪ್ ಎಲ್ಲನೂ ಬ್ಯಾನ್ ಮಾಡಿದ್ದಾರೆ. ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಹೆವಿ ಮಳೆ ಇರೋದ್ರಿಂದ ಏನೂ ಬಿಡ್ತಾ ಇಲ್ಲ ಅಂತ. ಬಟ್ ನಾವು ಹೋದಾಗ ಲೋಕಲ್ಸು ಸಹ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದರು, ಎಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ನೀವು ಯೂಟ್ಯೂಬರ್ ಅಥವಾ ಇನ್ಸ್ಟಾಗ್ರಾಮರ್ ಹಾಕಿದರೆ ಒಂದು ವೀಡಿಯೋ ಮಾಡಿ ಹಾಕಿ ಅರಣ್ಯ ಇಲಾಖೆಯವ್ರು ಬ್ಯಾನ್ ಮಾಡಿದ್ದಾರೆ ಅಂತ. ಸೊ ಇದರಲ್ಲಿ ಯಾರ್ದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಏನಕ್ಕಂದರೆ ಅವ್ರು ಯಾರಿಗೂ ಬೇಡ ಅಂತ ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಇವರು ಸ್ವಲ್ಪ ನೋಡ್ಕೋಬೇಕಿತ್ತು, ಯಾರ್ದ ಮೇಲೆ ಕೈ ಮಾಡೋಕ್ಕಿಂತ ಮುಂಚೆ, ಬೈಕರ್ಸ್ ಮೇಲೆ ಕೈ ಮಾಡೋಕ್ಕಿಂತ ಮುಂಚೆ. ಆದರೂ ಇವಾಗೇನಾಗಿದೆ, ಯಾವುದೇ ವೆಹಿಕಲ್ ಬಿಡ್ತಾ ಇಲ್ಲ. ಸೊ ಅವ್ರಿಗೂ ಏನು ಹೊಟ್ಟೆಪಾಡಿಲ್ಲ, ಬೈಕರ್ಸ್ಗೂ ಏನು ಬಿಡ್ತಾ ಇಲ್ಲ. ಆದ್ದರಿಂದ ಬೆಟರ್ ಅವರು ಓಪನ್ ಮಾಡಿ ಮತ್ತೆ ಏನೋ ಒಂದು ರೂಲ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ನಮಗೆ ಟ್ರೆಕ್ ಮಾಡಿಕೊಂಡೇ ಹೋಗಬೇಕು, ಬೇರೆ ಯಾವುದೇ ಆಪ್ಷನ್ ಇಲ್ಲ. ಏಜ್ ಆದವರೆಲ್ಲ ಬಂದರೆ ಸ್ವಲ್ಪ ಕಷ್ಟ, ಅಷ್ಟೊಂದು ಈಸಿ ಆಗಿಲ್ಲ ಟ್ರೆಕ್ಕು. ಸೊ ಅಷ್ಟೇ ಹೇಳೋದಿತ್ತು. ಸೊ ರಿಕ್ವೆಸ್ಟ್ ಮಾಡಿಕೊಂಡ್ರು ವೀಡಿಯೋ ಮಾಡಿ ಅಂತ. ಹಾಗೆ ಫುಲ್ಲು ಫಾಗ್ ತುಂಬ್ಕೊಂಡು ಬಿಡ್ತು ಪಟ್ಲ ಬೆಟ್ಟದಲ್ಲಿ. ನಾವು ಹೋದಾಗ ವ್ಯೂ ಇತ್ತು, ಇವಾಗ ಫಾಗಿ ಕಂಪ್ಲೀಟ್, ಏನೂ ಕಾಣಿಸ್ತಾ ಇಲ್ಲ ವ್ಯೂ.
ಬೇಸಲ್ಲಿ ಮಾತ್ರ ಇನ್ನೂ ಫಾಗ್ ಇಲ್ಲ. ನೋಡ್ಬೋದು ಅಲ್ಲೆಲ್ಲ ಕಡೆ ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಮೇ ಬಿ ಸಂಜೆ ಮಳೆ ಬರ್ಬೋದು. ಫಾಲ್ಸ್ಗೆ ಹೋಗಿ ಬರೋ ತನಕ ಮಳೆ ಬರದೇ ಇದ್ದರೆ ಚೆನ್ನಾಗಿತ್ತು ಅಂತ ಒಂದೇ ಒಂದು. ಮಳೆ ಬಂದರೆ ರೈನ್ ಕೋಟ್ ಹಾಕ್ಕೊಂಡು ಬೈಕ್ ಓಡ್ಸೋಕ್ಕಾಗಲ್ಲ, ಇರಿಟೇಟ್ ಆಗುತ್ತೆ. ಇಲ್ಲಿ ರೈಟ್ ತಗೊಂಡು ಮ್ಯಾಪ್ ಹಾಕ್ಕೊಂಡಿಲ್ಲ, ಕೇಳ್ಕೊಂಡು ಹೋಗೋಣ ಅಂತ. ಮರಳಿ ಫಾಲ್ಸ್ ಬೋರ್ಡೇನೋ ಹಾಕಿದ್ದಾರೆ. ಇವಾಗ ಮಳೆಯಲ್ಲಿ ಮತ್ತೆ ಸ್ಟೆಪ್ಸ್ ಇಳಿಬೇಕು. ಅದೊಂದು ಸ್ವಲ್ಪ ಇಲ್ಲಿ ಟ್ರೆಕ್ ಮಾಡಿ ಸ್ವಲ್ಪ ಕಾಲು ನೋವಾಗ್ಬಿಟ್ಟಿದೆ. ಹಾಗೆ ಇನ್ನೊಂದು, ಈ ಬ್ಯಾಗ್ ಏನು ಹೇಳಿದೆ ಆವಾಗ ಮೌಂಟ್ ಮಾಡಿದಾಗ ಹಾರ್ನಿಗೆ ಸ್ವಲ್ಪ ಹೊಡೆಯುತ್ತೆ ಅಂತ, ಅದು ಈ ಬ್ಯಾಗ್ನ ರಿವರ್ಸ್ ಮೌಂಟ್ ಮಾಡಿದರೆ ಮಾತ್ರ. ಇವಾಗ ಹಿಂಗೆ ಮೌಂಟ್ ಮಾಡಿದ್ದೀನಿ. ಇವಾಗ ಮಾಡಿದಾಗ ನಾನು ಕಂಪ್ಲೀಟ್ ಟರ್ನ್ ಮಾಡಬೇಕಾದ್ರೂ ಹಾರ್ನ್ ಟಚ್ ಆಗ್ತಾ ಇಲ್ಲ. ಸೊ ಜಸ್ಟ್ ರಿವರ್ಸ್ ಮೌಂಟ್ ಮಾಡಿದರೆ ಆಯಿತು ಅಷ್ಟೇ. ರಸ್ತೆ ಚಿಕ್ಕದಾದರೂ ಚೊಕ್ಕದಾಗಿದೆ, ಮಸ್ತಾಗಿದೆ ರಸ್ತೆ. ಕಿರಿದಾದ ದಾರಿ ವಿತ್ ಕಡಿದಾದ ತಿರುವುಗಳು. ಹೇರ್ಪಿನ್ ಸ್ಟೀಫ್ ಹೇರ್ಪಿನ್. ಏನಾಗಿದೆ, ಬೆಂಗಳೂರಲ್ಲಿ ನಾರ್ಮಲ್ ರೋಡಲ್ಲಿ ಓಡಿಸಿ 3-4ನೇ ಗೇರಲ್ಲೇ ಎಳ್ಸೋಕ್ಕೆ ಟ್ರೈ ಮಾಡ್ತೀನಿ ಬೊಂಬನ್ನು. ಸೊ ಆಫ್ ಆಗಿಬಿಡ್ತಾನೆ. ಹೀಗೆ ಎಲ್ಲ ಕಡೆ ತಿರುಗಾಡ್ತಾ ಇದ್ದಾಗ ನೆನಪಿರುತ್ತೆ, ಇಲ್ಲ ಸೆಕೆಂಡ್ ಗೇರ್ಗೆ ಹಾಕಬೇಕು ಅಂತ. ಅಷ್ಟೇ. ಪ್ಲಾಸ್ಟಿಕ್ ಸುಟ್ಟದ್ದು ಎಂಥ ಸ್ಮೆಲ್ ಬರ್ತಿತ್ತಂತ ಕಾಣ್ತಿದ್ದೆ. ಅಯ್ಯೋ. ಹಾಂ, ನಾನು ಟಯರ್ ಚೇಂಜ್ ಮಾಡ್ಕೊಂಬಾರ ಇದು ಕಣಿ, ಡೂಪ ಆಗ್ದಾಗಿತ್ತಲ್ಲ. ಫ್ರಂಟಿದು ಫುಲ್ ಇದಾಗಿತ್ತಪ್ಪ. ಇದೊಂಚೂರು ಶೇಪ್ ಮಾಡುವ ಇಲ್ಲೇ. ಹಾಗೆ ಇನ್ನೊಂದು ವಿಷಯ ಏನು ಹೇಳಕ್ಕೆ ಹೋದೆ ಅಂದರೆ, ನೀವೇನಾದರೂ ಟ್ಯಾಂಕಲ್ಲಿ ಏನೋ ಮೌಂಟ್ ಮಾಡ್ತಾಯಿದ್ರೆ, ಟ್ಯಾಂಕ್ ಬ್ಯಾಗ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಅದರ ಸ್ಟ್ರ್ಯಾಪ್ ಏನಾದರೂ ಜಾಸ್ತಿ ಉದ್ದ ಬಿಟ್ಬಿಟ್ಟು ಸೈಲೆನ್ಸರ್ ಪೈಪ್ ಟಚ್ ಆಗ್ತಾ ಇದೆಯಲ್ಲ ಅಂತ ನೋಡ್ಕೊಳ್ಳಿ. ಏನಕ್ಕಂದರೆ ನಾನು ಟ್ಯಾಂಕ್ ಬ್ಯಾಗ್ ಹಾಕ್ಕೊಂಡು ಬರ್ತಾ ಇದ್ನಲ್ಲ, ಸ್ಟ್ರ್ಯಾಪ್ ತುಂಬ ಉದ್ದ ಇತ್ತು. ಸೈಲೆನ್ಸರ್ಗೆ ಟಚ್ ಆಗಿ ಆಲ್ಮೋಸ್ಟ್ ಹಾಫ್ ಸುಟ್ಟೋಗ್ಬಿಟ್ಟಿದೆ. ಸುಟ್ಟು ಕರಗಿ ಸೈಲೆನ್ಸರ್ ಮೇಲ್ಗಡೆ ಇಳಿತಾ ಇದೆ. ಸೊ ಕೇರ್ಫುಲ್ಲಾಗಿರಿ. ಸ್ವಲ್ಪ ಸ್ಟ್ರ್ಯಾಪ್ನೆಲ್ಲ ಮಡಚಿಬಿಟ್ಟು ಕಟ್ಟಿ. ನಾನು ಫಸ್ಟ್ ಟೈಮ್ ಯೂಸ್ ಮಾಡಿರೋದು, ಅಷ್ಟೊಂದು ಐಡಿಯಾ ಇರಲಿಲ್ಲ. ಬಟ್ ಫೈನ್, ಅಷ್ಟೇನು ಲಾಸ್ ಆಗಲಿಲ್ಲ, ಏನು ಇಶ್ಯೂ ಆಗಲಿಲ್ಲ. ಮಳವಳ್ಳಿ ಫಾಲ್ಸ್ ಫುಲ್ಲು ಮೋಡ ಕವಿದ ವಾತಾವರಣ, ಮಳೆ ಬರೋ ಥರ ಕಾಣ್ತಾ ಇದೆ. ಇದು ಮಳವಳ್ಳಿ ಹೋಗೋ ರಸ್ತೆ, ಮಳವಳ್ಳಿ ಫಾಲ್ಸ್ಗೆ ಹೋಗೋ ರಸ್ತೆ. ಮೇನ್ ರೋಡಲ್ಲಿ ರೈಟ್ಗೆ ಹೋಗೋಷ್ಟರ ತನಕ ಮಳೆ ಬರದೇ ಇದ್ದರೆ ಚೆನ್ನಾಗಿತ್ತು ಅಂದ್ಕೊಂಡಿದ್ವಿ. ಬಟ್ ಇಲ್ಲಿಗೆ ಬಂದುಬಿಡ್ತು. ಓಕೆ, ಇಲ್ಲೇ ನಿಲ್ಲಿಸ್ಬೇಕಾ? ಓಕೆ, ಪಾರ್ಕಿಂಗ್ ಇದೆ. ಮಳೆ ಸ್ಟಾರ್ಟ್ ಆಯ್ತಾ? ಕುಮಾರಧಾರ ರಿವರ್ ರಾಫ್ಟಿಂಗ್. ಓಕೆ, ಬೈಕ್ಗೆ 20 ರೂಪಾಯಿ, ಬಸ್ಗೆ ಏನೋ 250 ರೂಪಾಯಿನೋ ಹಾಕಿದ್ದಾರೆ. ಈಚ್ ವೆಹಿಕಲ್ಸ್ ಡಿಫ್ರೆಂಟ್ ಕಾಸ್ಟ್. GS. ಮಳೆ ರೈನ್ ಕೋಟ್ ಹಾಕಣಕ? ಹಾಂ, ನನ್ನ ಹತ್ರ ನೆನಪೋಯ್ತು, ಕೊಡಿ ತಂದೆ ನೆನಪೋಯ್ತು ನಂಗೆ. ಓಕೆ, ಮೆಟ್ರಿಲ್ಲೋ ಇದೆ, ಬಟ್ ತುಂಬ ಎಳಿಬೇಕು ಸ್ಟೆಪ್ಸ್. ಟ್ರೆಕ್ ರಿವರ್ಸ್ ಟ್ರೆಕ್. ತುಂಬ ಬಿಸಿಲಿದೆ. ಬಿಸಿಲ ಕೂಲಿಂಗ್ ಗ್ಲಾಸ್, ಕೂಲಿಂಗ್ ಗ್ಲಾಸಲ್ಲಿ ಕೈ ಕಾಲಿಗೆ ಜಾರಿ ಹೋಗಿ. ಅಯ್ಯೋ, ಇನ್ನೂ ಇತ್ತಲ್ಲ. ಎಂತ ಮಳೆ ಸ್ಟಾರ್ಟ್ ಆಯ್ತಲ್ಲ ಮಾರ್ರೆ. ಶೇ,
ಏನು ಹಾಂ ಒಳ್ಳೆಯ್ತಾ? ಸಣ್ಣಗೆ ತೋರ್ತಿತ್ತು ಅಷ್ಟೇ. ಹಾಂ. ನಿಮ್ಗೊಂದು ಫಿಯರ್ ಕೊಡೋದೆ ಈಗ? ಬೇಡ ಬಿಡಿ, ಎಂತ ಇಲ್ಲ. ಎಂತಂದ್ರಿ? ನೀ ಚಿಪ್ಕಿ ಜಾಗೃತಿ ಎಂತ ಇಲ್ಲ ಹೇಳೋದು. ಮಳೆ ಬಂತಲ್ಲ. ಇಲ್ಲ ನಾ ಕಾಣಲ್ಲ, ಸುಮ್ಮನೆ ಹೇಳೋದು ನಾನು. ನಾನೆಂತ ಕಾಣಲ್ಲ. ಹೆವಿ ಮಳೆ ಸ್ಟಾರ್ಟ್ ಆಗಿಬಿಡ್ತು, ಏನು ಕಾಣಿಸ್ತಾ ಇಲ್ಲ. ಓಕೆ, ಕೆಳಗೇನು ಇಳ್ಕೊಂಡು ಹೋದ್ವಿ, ಹತ್ತಕ್ಕಾಗ್ತಾ ಇಲ್ಲ. ಅದು ಮಳೆ, ಈ ಥರ ಸ್ಟೆಪ್ಸು. ಸೀರಿಯಸ್ಲಿ ಮಳೆ ಬಂದು ಹೋಗಿದೆ. ಇವಾಗ ಸ್ವಲ್ಪ ಬಿಸಿಲು ಬರ್ತಾಯಿದೆ. ಫಾಲ್ಸ್ ಕಾಣಿಸ್ತಾ ಇರೋಲ್ಲ ನಿಮಗೆ. ಅಯ್ಯೋ, ಹೆವಿ ಸುಸ್ತಾಗ್ಬಿಟ್ಟೆ. ಎಕ್ಸಸೈಸ್ ಮಾಡಬೇಕಿಲ್ಲ, ಟ್ರೆಕ್ಕಿಂಗ್ ಎಲ್ಲ ಹೋಗೋಕ್ಕಾಗಲ್ಲ. ಸಡನ್ನಾಗಿ ಬಿಸಿಲು, ಹೇಳ್ಬೇಕಾದ್ರೆ ಬಿಸಿಲು, ಫಾಗು ಏನೇನೋ ಬರ್ತಾಯಿದೆ. ಇವತ್ತಿಗೆ ಮತ್ತೇನು ಪ್ಲ್ಯಾನ್ ಇಲ್ಲ. ಹೋಗಿ ಸ್ಟೇಯಲ್ಲಿ ಊಟ ಮಾಡಿ ಬಿದ್ಕೊಂಡ್ರೆ ಸಾಕಾಗಿದೆ. ಫೈನಲ್ ಫಾಲ್ಸ್ ವ್ಯೂ ಕಾಣಿಸ್ಬೋದು, ಸ್ವಲ್ಪ ಕಾಣಿಸ್ತಾ ಇಲ್ಲ. ಓಕೆ, ಬಾಯ್ ಗೈಸ್. ನಾಳೆ ಮತ್ತೆ ಟ್ರೆಕ್ಕಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ. ಸೂಪರ್ ಟಯರ್ಡ್. ಬಾಯ್. ಮಸ್ತ್. ಹಿಂಗಿದೆ ದಾರಿ. ಬರಬೇಕಾದ್ರೆ ಒಂದು ಸಖತ್ತಾಗಿದ್ದು ವ್ಯೂ ಇತ್ತು, ಮಿಸ್ ಆಯಿತು. ಅದಕ್ಕೆ ಮತ್ತೆ ಹೋಗ್ತಾ ಇದ್ದೀವಿ ತಗೊಂಡು ಬರೋಕ್ಕದನ್ನ. ವಾವ್, ಫಾಗಿ. ಮಳೆ ಬರದೇ ಇದ್ದರೆ ಸಾಕು ಗುರು. ಬಿಸಿಲು ಹೋಯ್ತು, ಸಡನ್ನಾಗಿ ಮಳೆ ಸ್ಟಾರ್ಟ್ ಆದರೆ ಮತ್ತೆ ಮುಗೀತು ಕತೆ. ಆಲ್ಮೋಸ್ಟ್ ಹೋಮ್ ಸ್ಟೇ ರೀಚ್ ಆದ್ವಿ. ಇನ್ನು ಆ್ಯಕ್ಚುಲಿ ರಿಡ್ಜ್ ಪಾಯಿಂಟ್ಗೆ ಹೋಗೋಣ ಅಂದ್ಕೊಂಡಿದ್ವಿ, ಬಟ್ 4.2 ಕಿಲೋಮೀಟ್ರ್ ತೋರಿಸ್ತಾ ಇತ್ತು. ಬಟ್ ಸ್ವಲ್ಪ ಹಿಂದೆ ಹೋಗಬೇಕು, ಮತ್ತು ಗೂಗಲ್ ಮ್ಯಾಪಲ್ಲಿ 4.2 10 ಕಿಲೋಮೀಟರ್ ಏನೋ ತೋರಿಸ್ತಾ ಇದೆ. ಸೊ ಮತ್ತೆ ಬೇಡ ಅಂತ ಡಿಸೈಡ್ ಮಾಡಿದ್ವಿ. ರಿಡ್ಜ್ ಪಾಯಿಂಟ್ ಅಂದರೆ ಏನಿಲ್ಲ, ಅಲ್ಲಿ ನೀರು ಬೀಳೋದು ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರದ ನಡುವೆ ಡಿವೈಡ್ ಆಗುತ್ತೆ ಅಂತ ಹೇಳ್ತಾರೆ. ಆ ಪಾಯಿಂಟಲ್ಲಿ ಬಿದ್ದಿರೋ ನೀರು. ಸೊ ಅದೇ ಒಂದಿರೋದು. ಓಕೆ, ಮುಗೀತು ಫಸ್ಟ್ ಡೇ ಹೋಮ್ ಸ್ಟೇ. ನಿಹಾಲ್ ರೆಂಟ್ ಹೌಸ್ ಅಂತ, ಚೆನ್ನಾಗಾಯಿತು. ಅಡ್ರೆಸ್ ಹಾಕಿರ್ತೀನಿ, ನೀವೇನಾದರೂ ಬಂದರೆ ಬರ್ಬೋದು. ಇಲ್ಲಿ ಕೂಡ್ ರಸ್ತೆ ಹತ್ರ. ಇವಾಗ ನೆಕ್ಸ್ಟ್ ಕಡೆ ಹೋಗ್ತಾಯಿದ್ದೀವಿ.